ಹಾಯ್ ಫ್ರೆಂಡ್ಸ್, ನಟಿ ಭಾವನಾ ರಾಮಣ್ಣ ಜೀವನದ ಕತೆ ಗೊತ್ತಾ? ಇವರು ಸಿನಿಮಾ ಹೀರೋಯಿನ್ ಆಗಿದ್ದು ಹೇಗೆ? ಇವರಿದ್ದ ರೂಮಿಗೆ ಬಂದು ನಿರ್ಮಾಪಕ ಬಾಗಿಲು ಹಾಕೊಂಡಿದ್ಯಾಕೆ? ಮದುವೆಯಾಗದೆ ಉಳಿದಿದ್ದು ಯಾಕೆ? ರಾಜಕೀಯವಾಗಿ ಯಾವ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ? ಎಲ್ಲವನ್ನೂ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಭಾವನಾ ರಾಮಣ್ಣ ಆರಂಭಿಕ ಜೀವನ. ಭಾವನಾ ರಾಮಣ್ಣ 1985ರಲ್ಲಿ ಬೆಂಗಳೂರಲ್ಲಿ ಜನಿಸಿದ್ರು. ಇವರ ಹುಟ್ಟು ಹೆಸರು ನಂದಿನಿ ರಾಮಣ್ಣ. ತಂದೆ ರಾಮಣ್ಣ, ತಾಯಿ ಶಕುಂತಲಾ. ಇವರ ತಂದೆ ಸಣ್ಣ ಉದ್ಯಮಿಯಾಗಿದ್ರು, ತಾಯಿ ಗೃಹಿಣಿಯಾಗಿದ್ರು. ಇವರದ್ದೊಂದು ಸಣ್ಣ ಮಿಡಲ್ ಕ್ಲಾಸ್ ಕುಟುಂಬ. ಸಣ್ಣ ವಯಸ್ಸಿನಲ್ಲೇ ಭಾವನಾ ಡ್ಯಾನ್ಸ್ನಲ್ಲಿ ತುಂಬ ಆಸಕ್ತಿ ಹೊಂದಿದ್ರು. ಮುಂದೊಂದು ದಿನ ಕೊರಿಯೋಗ್ರಾಫರ್ ಆಗಬೇಕು ಅನ್ನೋ ಕನಸು ಕಂಡಿದ್ರು. ಸುಮಾರು 10 ವರ್ಷಗಳ ಕಾಲ ನಿರಂತರವಾಗಿ ಭರತನಾಟ್ಯ ಮತ್ತು ಇತರೆ ನೃತ್ಯಗಳನ್ನು ಕಲಿತುಕೊಂಡ್ರು. ನೋಡಲು ಕೂಡ ಸುಂದರವಾಗಿದ್ದ ನಂದಿನಿ ತುಂಬ ಚೆನ್ನಾಗಿ ಮಾತನಾಡ್ತಿದ್ರು. ತುಳು ಸಿನಿಮಾದಲ್ಲಿ ಮೊದಲು ನಟನೆ. ಕೊರಿಯೋಗ್ರಾಫರ್ ಆಗಬೇಕು ಅಂದ್ಕೊಂಡಿದ್ದ ನಂದಿನಿ ರಾಮಣ್ಣಗೆ ಅದೊಂದು ದಿನ ಜೀವನದ ದಿಕ್ಕೇ ಬದಲಾಯಿತು. ಸಂಬಂಧಿಕರ ಮದುವೆಗೆ ಹೋಗಿದ್ದ ನಂದಿನಿಯನ್ನು ತುಳು ಸಿನಿಮಾ ನಿರ್ದೇಶಕ ಕೃಷ್ಣಪ್ಪ ಉಪ್ಪೂರು ನೋಡಿದ್ರು. ನಂದಿನಿಯ ಲುಕ್ಗೆ ಫಿದಾ ಆಗಿ ತನ್ನ ಮುಂದಿನ ಸಿನಿಮಾಗೆ ಈಕೆಯೇ ಹೀರೋಯಿನ್ ಅಂತ ನಿರ್ಧರಿಸಿದ್ರು. 1996ರಲ್ಲಿ ಮಾರಿಬಲೆ ಅನ್ನೋ ತುಳು ಸಿನಿಮಾದಲ್ಲಿ ಅವಕಾಶ ಕೊಟ್ರು. ಆದರೆ ಆ ಸಿನಿಮಾ ಅಷ್ಟು ಹೆಸರು ಮಾಡಲಿಲ್ಲ. ಆದರೂ ಕನ್ನಡದ ನಿರ್ಮಾಪಕ ಮತ್ತು ನಿರ್ಮಾಪಕರು ಭಾವನಾ ನಟನೆಯನ್ನು ಗುರುತಿಸಿದ್ರು. 1997ರಲ್ಲಿ ಕೂಡ್ಲು ರಾಮಕೃಷ್ಣ ನಿರ್ದೇಶನದ ನೀ ಮುಡಿದ ಮಲ್ಲಿಗೆ ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ನಲ್ಲಿ ಕಾಣಿಸಿಕೊಂಡ್ರು. ಇದೇ ಟೈಮಲ್ಲಿ ನಂದಿನಿ ರಾಮಣ್ಣಗೆ ನಿರ್ದೇಶಕ ಕೂಡ್ಲು ರಾಮಕೃಷ್ಣ ಭಾವನಾ ರಾಮಣ್ಣ ಅಂತ ಹೆಸರಿಟ್ರು. ಆ ಸಿನಿಮಾಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಅವಾರ್ಡ್ ಕೂಡ ಸಿಕ್ತು. ಸಾಲು ಸಾಲು ಸಿನಿಮಾ ದೊಡ್ಡ ಹೆಸರು. ನೀ ಮುಡಿದ ಮಲ್ಲಿಗೆ ಸಿನಿಮಾ ನಟನೆ ಬಳಿಕ ಭಾವನಾಗೆ ಸಾಲು ಸಾಲು ಸಿನಿಮಾಗಳು ಬಂದವು. ವರ್ಷಕ್ಕೆ 4-5 ಸಿನಿಮಾಗಳಲ್ಲಿ ನಟಿಸಿ ಸೈ ಅನಿಸಿಕೊಂಡ್ರು. ಅದರಲ್ಲೂ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದಲ್ಲಿನ ಇವರ ಅಭಿನಯದಿಂದ ಕನ್ನಡಿಗರ ಮನೆ ಮಾತಾದ್ರು. ಹಲವು ವರ್ಷಗಳ ಕಾಲ ಬಾಂಬೆಯಲ್ಲೂ ಕಾಲ ಕಳೆದ ಭಾವನಾ ಬಾಲಿವುಡ್ನಲ್ಲಿ ಅಮಿತಾಬ್ ಬಚ್ಚನ್ ಜೊತೆಗೂ ನಟಿಸಿದ್ರು. ಒಂದರ ನಂತರ ಒಂದರಂತೆ ಇವರ ನಟನೆಯ ಸಿನಿಮಾಗಳು ಹಿಟ್ ಕೂಡ ಆದವು. ಮಲಯಾಳಂ, ತಮಿಳು, ಹಿಂದಿ, ತೆಲುಗು ಸೇರಿದಂತೆ ಒಟ್ಟು 35ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. 2023ರಲ್ಲಿ ಇವರು ಮಲಯಾಳಂನ ಒಟ್ಟ ಅನ್ನೋ ಸಿನಿಮಾದಲ್ಲಿ ಕೊನೆಯದಾಗಿ ಬಣ್ಣ ಹಚ್ಚಿದ್ರು. ಸಿನಿಮಾ ಮಾತ್ರವಲ್ಲದೆ ಟೆಲಿವಿಷನ್ ಶೋ ಮತ್ತು ಧಾರಾವಾಹಿಗಳಲ್ಲೂ ಭಾವನಾ ರಾಮಣ್ಣ ಮಿಂಚಿದ್ದಾರೆ. 40 ವರ್ಷವಾದ್ರೂ ಮದುವೆ ಆಗಲಿಲ್ಲ ಯಾಕೆ? ನಟಿ ಭಾವನಾ ರಾಮಣ್ಣಗೆ ಈಗ 40 ವರ್ಷ ವಯಸ್ಸಾಗಿದೆ. ಆದರೆ ಇವರು ಇನ್ನೂ ಮದುವೆ ಆಗಿಲ್ಲ. ಈ ಬಗ್ಗೆ ಮಾತನಾಡೋ ಅವರು ಲವ್ ಆಗೋ ಟೈಮಲ್ಲಿ ಲವ್ ಆಗಿತ್ತು, ಆದರೆ ಅದು ಮುಂದುವರಿಯಲಿಲ್ಲ. ಒಬ್ಬ ಪಾಗಲ್ ಪ್ರೇಮಿ ಭಾವನಾ ಹಿಂದೆ ಬಿದ್ದು ತುಂಬಾ ಕಾಟ ಕೊಟ್ಟಿದ್ನಂತೆ. ಸುಮಾರು 300ರಿಂದ 400 ಲವ್ ಲೆಟರ್ ಬರೆದಿದ್ದ. ಒಂದ್ಸಲ ಅಂತೂ ಲೆಟರ್ ಮಧ್ಯೆ ಜಿರಳೆ ಇಟ್ಟು ಕಳುಹಿಸಿದ್ದ ಅಂತ ಭಾವನಾ ಹೇಳ್ಕೊಂಡಿದ್ದಾರೆ. ಇನ್ನು ಭಾವನಾ ಕಲೆಯನ್ನು ತುಂಬಾ ಪ್ರೀತಿಸ್ತಾ ಬಂದಿದ್ರು. ಅದಕ್ಕೆ ಸರಿಯಾಗಿ ಬಾಳ ಸಂಗಾತಿ ಸಿಗೋದು ಕಷ್ಟ ಅನ್ನೋ ಕಾರಣಕ್ಕೆ ಭಾವನಾ ಮದುವೆ ಆಗಲೇ ಇಲ್ಲ. ರೂಮಿಗೆ ನುಗ್ಗಿದ ನಿರ್ಮಾಪಕ. ಸಿನಿಮಾ ರಂಗದಲ್ಲಿ ಭಾವನಾ ಕಹಿ ಘಟನೆಗಳನ್ನ ಕೂಡ ಎದುರಿಸಿದ್ದಾರೆ. ಒಂದ್ಸಲ ಸಿನಿಮಾಗೆ ಅಂತ ಕೇರಳಕ್ಕೆ ಹೋಗಿದ್ರು. ಆಗ ನಿರ್ಮಾಪಕನೊಬ್ಬ ನೇರವಾಗಿ ಭಾವನಾ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ನಂತೆ. ಆದರೆ ಭಾವನಾ ಹೆದರದೆ ನೇರವಾಗಿ ಮಾತನಾಡಿ ಆ ನಿರ್ಮಾಪಕ ಬಾಗಿಲು ತೆಗೆದು ಹೋಗುವಂತೆ ಮಾಡಿದ್ರು. ಮದುವೆಯಾಗದೆ ಗರ್ಭ ಧರಿಸಿದ ಭಾವನಾ. ಭಾವನಾ ಮದುವೆ ಆಗದಿದ್ರು ಈಗ ಅಂದ್ರೆ 40ನೇ ವಯಸ್ಸಿನಲ್ಲಿ ಗರ್ಭ ಧರಿಸಿದ್ದಾರೆ. ಆರಂಭದಲ್ಲಿ ಇವರು IVF ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಿದಾಗ ದೆಹಲಿಗೆ ಬರೋಕೆ ಹೇಳಿದ್ರು. ಆದರೆ ಭಾವನಾ ನನಗೆ ದಕ್ಷಿಣ ಭಾರತದ ಡೋನರೇ ಬೇಕು ಅಂತ ಹಠ ಹಿಡಿದಿದ್ರು. ಅದರಂತೆ ಈಗ ದಕ್ಷಿಣ ಭಾರತದ ಡೋನರ್ ಮೂಲಕವೇ ಭಾವನಾ ತಾಯಿ ಆಗ್ತಿದ್ದಾರೆ. ಭಾವನಾ ರಾಜಕೀಯ ಜೀವನ ಹೇಗಿದೆ? ಭಾವನಾ ರಾಮಣ್ಣ ರಾಜಕೀಯದಲ್ಲೂ ಗುರುತಿಸಿಕೊಂಡಿದ್ದಾರೆ. 2012ರಲ್ಲಿ ಮೊದಲಿಗೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಇವರು ಪ್ರಚಾರದಲ್ಲಿ ಭಾಗಿಯಾಗ್ತಿದ್ರು. 2013ರ ವಿಧಾನಸಭೆ ಚುನಾವಣೆ, 2014ರ ಲೋಕಸಭೆ ಚುನಾವಣೆ ವೇಳೆ ಕಾಂಗ್ರೆಸ್ ಪರವಾಗಿ ರಾಜ್ಯಾದ್ಯಂತ ಓಡಾಡಿ ಪ್ರಚಾರ ಮಾಡಿದ್ರು. ಆದರೆ 2018ರ ವಿಧಾನಸಭೆ ಚುನಾವಣೆಗೂ ಮುನ್ನ ಭಾವನಾ ಬಿಜೆಪಿ ಸೇರಿದ್ರು. 3 ವರ್ಷಗಳ ಬಳಿಕ ಅಂದ್ರೆ 2021ರಲ್ಲಿ ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಬಂದ್ರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು. ಆದರೆ ಟಿಕೆಟ್ ಸಿಗ್ಲಿಲ್ಲ. ಕಳೆದ 13 ವರ್ಷಗಳಿಂದ ರಾಜಕೀಯದಲ್ಲಿದ್ರೂ ಇನ್ನೂ ಚುನಾವಣೆಗೆ ಸ್ಪರ್ಧಿಸಿಲ್ಲ.
ಇನ್ನು ಭಾವನಾ ಕಲೆಗೆ ಸಂಬಂಧಿಸಿದಂತೆ ಹೂವು ಅನ್ನೋ ಫೌಂಡೇಶನ್ ನಡೆಸ್ತಿದ್ದಾರೆ. ಫ್ರೆಂಡ್ಸ್, ಇದು ನಟಿ ಭಾವನಾ ರಾಮಣ್ಣ ಜೀವನದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.